ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೆ ಹಲವಾರು ಆಕೃತಿಗಳ ಬಗ್ಗೆ ಕಲಿತಿದ್ದೇವೆ. ಅವುಗಳ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರಗಳನ್ನು ಕಲಿತಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ನೀವು ಹಲವಾರು ಸೂತ್ರಗಳನ್ನು ನೆನಪಿಡೋದು ಅವಶ್ಯಕವಾಗಿದೆ. ಹಾಗಾಗಿ ನಾವು ಈ ಪಾಠದಲ್ಲಿ ಕಲಿತಂತಹ ಎಲ್ಲಾ ಸೂತ್ರಗಳನ್ನು ಒಂದು ಸಾರಿ ನೆನಪಿಗೆ ತರೋಣ. ಸೊ ಮೊದಲಿಗೆ ನಾವು ಕಲಿತಂತಹ ಆಕೃತಿ ಆಯತ ಘನ, ನಿಮ್ಮ ಇಟ್ಟಿಗೆಯ ಆಕಾರದಲ್ಲಿರುವಂತಹ ಆಕೃತಿ. ಇದಕ್ಕೆ 3 ಆಯಾಮಗಳು. ಇದರ ಉದ್ದ L, ಅಗಲ B ಮತ್ತೆ ಎತ್ತರ H ಆಗಿದ್ದಾಗ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ 6 ಮುಖಗಳ ವಿಸ್ತೀರ್ಣವನ್ನು ಕೂಡಿಸಿದಾಗ ನಮಗೆ ಸಿಗುವಂತಹ ವಿಸ್ತೀರ್ಣ 2 ಗುಣಿಸು LB ಪ್ಲಸ್ BH ಪ್ಲಸ್ LH ಆಗುತ್ತೆ. ಈಗ ನಾವು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದ್ರೆ ಆ LB ಎನ್ನುವಂತಹ ಪದವನ್ನ ಅಂದ್ರೆ ಮೇಲ್ಭಾಗ ಮತ್ತೆ ಕೆಳಭಾಗದ ವಿಸ್ತೀರ್ಣವನ್ನ ತೆಗೆದಾಕಬೇಕು. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಗುಣಿಸು LH ಪ್ಲಸ್ BH ಮಾತ್ರ ಇರುತ್ತೆ. ಅದೇ ರೀತಿ ಆಯತಘನದ ಘನಫಲ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂದ್ರೆ L ಇಂಟು B ಇಂಟು H ಆಗುತ್ತೆ. ನೆಕ್ಸ್ಟ್ ನಾವು ಘನದ ಬಗ್ಗೆ ಕಲ್ತ್ವಿ, ಘನಾಕೃತಿ. ಸೊ ಘನಾಕೃತಿಯಲ್ಲಿ ಎಲ್ಲ ಬಾಹುಗಳ ಅಳತೆ ಒಂದೇ ಇರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಬಾಹುವನ್ನು ನಾವು A ಅಂತ ಸೂಚಿಸೋಣ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿರುತ್ತೆ, ಸೊ ಘನದ ಪ್ರತಿಯೊಂದು ಮುಖ ನೋಡೋದಕ್ಕೆ ಚೌಕದ ರೀತಿಯಲ್ಲಿ ಇರುತ್ತೆ. ಪ್ರತಿ ಚೌಕದ ವಿಸ್ತೀರ್ಣ A ಇಂಟು A ಅಂದರೆ A ಸ್ಕ್ವೇರ್ ಆಗಿದ್ದಾಗ 6 ಮುಖಗಳ ವಿಸ್ತೀರ್ಣ 6A², ಅದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಘನದ ಮೇಲೆ ಮತ್ತೆ ಕೆಳಗೆ ಇರುವಂತಹ 2 ವಿಸ್ತೀರ್ಣಗಳನ್ನ ಅಂದ್ರೆ 2A² ಅನ್ನ ತೆಗೆದುಹಾಕಬೇಕು. ಆಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4A² ಸಿಗುತ್ತೆ. ಅದೇ ರೀತಿ ಘನದ ಘನಫಲ A³ ಆಗಿದೆ. ನಂತರ ನಾವು ಸಿಲಿಂಡರ್ನ ಬಗ್ಗೆ ಕಲ್ತ್ವಿ. ಸಿಲಿಂಡರ್ನ ಪಾದದ ತ್ರಿಜ್ಯ R ಹಾಗೂ ಸಿಲಿಂಡರ್ನ ಎತ್ತರ H ಅಂತ ಇಟ್ಕೊಳ್ಳೋಣ. ಅವಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಇಂಟು H ಆಗಿರುತ್ತದೆ. ಈಗ ನಾವು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರೀಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರದಲ್ಲಿ H ಇರುವ ಕಡೆ H ಪ್ಲಸ್ R ಅಂತ ಬರೀಬೇಕು. ಹಾಗಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು H ಪ್ಲಸ್ R ಆಗುತ್ತದೆ. ಅದೇ ರೀತಿ ಸಿಲಿಂಡರ್ನ ಘನಫಲ, ಆ ಸಿಲಿಂಡರ್ನ ಪಾದದ ಒಂದು ವಿಸ್ತೀರ್ಣ ಹಾಗೂ ಅದರ ಎತ್ತರ, ಇದರ ಗುಣಫಲ. ಸೊ ಹಾಗಾಗಿ ಸಿಲಿಂಡರ್ನ ಘನಫಲ ಏನಾಗಿರುತ್ತೆ πr² ಅಂದರೆ ಅದರ ವಿಸ್ತೀರ್ಣ ಇಂಟು ಎತ್ತರ H ಆಗಿದೆ. ಈಗ ನಾವು ಶಂಕುವಿನ ಬಗ್ಗೆ ನೋಡೋಣ. ಶಂಕು, ಇದಕ್ಕೆ 3 ಆಯಾಮಗಳಿರ್ತವೆ. ಒಂದು ಶಂಕುವಿನ ಪಾದದ ತ್ರಿಜ್ಯ R, ಇನ್ನೊಂದು ಅದರ ನೇರ ಎತ್ತರ H, ಇನ್ನೊಂದು ಅದರ ಓರೆ ಎತ್ತರ L. ಸೊ ಈ ಆಯಾಮಗಳನ್ನು ಕೊಟ್ಟಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದನ್ನು ಕಂಡುಹಿಡಿಯುವಂತಹ ಸೂತ್ರ π ಇಂಟು R ಇಂಟು L. ಈಗ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರೀಬೇಕು ಅಂದ್ರೆ ನಾವು L ಇರುವ ಕಡೆ L ಪ್ಲಸ್ R ಅಂತ ಬರೀಬೇಕು. ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ π ಇಂಟು R ಇಂಟು L ಪ್ಲಸ್ R ಆಗಿರುತ್ತದೆ. ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲಕ್ಕಿಂತ 3 ಪಟ್ಟು ಕಡಿಮೆ ಇರುತ್ತೆ. ಹಾಗಾಗಿ ಶಂಕುವಿನ ಘನಫಲ ಏನಾಗಿರುತ್ತೆ, ಸಿಲಿಂಡರ್ನ ಘನಫಲ πr² ಇಂಟು H, ಶಂಕುವಿನ ಘನಫಲ πr² ಇಂಟು H ಡಿವೈಡೆಡ್ ಬೈ 3 ಆಗಿರುತ್ತದೆ. ಸೊ ಕೊನೆಯಲ್ಲಿ ನಾವು ಗೋಳದ ಬಗ್ಗೆ ಕಲ್ತ್ವಿ. ಸೊ ಗೋಳದ ತ್ರಿಜ್ಯ R ಅಂತ ಇಟ್ಕೊಳ್ಳೋಣ. ಅವಾಗ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರತ್ತೆಯೇ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡೂ ಕೂಡ ಒಂದೇ ಆಗಿದೆ. ಅವುಗಳ ಸೂತ್ರ 4πr². ಅದೇ ರೀತಿ ಗೋಳದ ಘನಫಲ 4πr³ ಬೈ 3 ಆಗಿರುತ್ತದೆ. ಈಗ ಗೋಳವನ್ನು ನಾವು ಅರ್ಧ ಭಾಗ ಮಾಡಿದಾಗ ನಮಗೆ ಅರ್ಧ ಗೋಳ ಸಿಗುತ್ತೆ. ಅರ್ಧ ಗೋಳದ ಪಾದದ ತ್ರಿಜ್ಯ R ಅಂತ ಇಟ್ಕೊಳ್ಳೋಣ. ಅವಾಗ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಅರ್ಧ ಭಾಗ 2πr² ಆಗಿರುತ್ತೆ. ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಅರ್ಧ ಗೋಳದ ಆ ವೃತ್ತ ಪಾದದ ವಿಸ್ತೀರ್ಣವನ್ನ ಅಂದ್ರೆ πr² ಅನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ πr² ಅಂದರೆ 3πr² ಆಗುತ್ತೆ. ಕೊನೆಯಲ್ಲಿ ಅರ್ಧ ಗೋಳದ ಘನಫಲ ಗೋಳದ ಘನಫಲಕ್ಕಿಂತ 2ರಷ್ಟು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅರ್ಧ ಗೋಳದ ಘನಫಲ 2πr³ ಬೈ 3 ಆಗಿರುತ್ತದೆ. ಸೊ ವಿದ್ಯಾರ್ಥಿಗಳೇ, ಈ ಸೂತ್ರಗಳನ್ನ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ, ಮತ್ತೆ ಪದೇ ಅದನ್ನು ಓದಿ ನೆನಪಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ನಿಮಗೆ ಸಮಸ್ಯೆಗಳನ್ನು ಕೊಟ್ಟಾಗ ಸರಿಯಾಗಿ ಅದನ್ನು ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ.